ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಈಗಾಗಲೇ ಕೂಡ ಕುರ್ಚಿಗಾಗಿ ಕಿತ್ತಾಟ, ಗುದ್ದಾಟ, ವಾಗ್ಯುದ್ಧ ಎಲ್ಲವೂ ಕೂಡ ನಡೀತಾ ಇದೆ. ಅದು ಸದ್ಯಕ್ಕಂತೂ ತಣ್ಣಗಾಗುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ತಣ್ಣಗಾದ್ರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಆವಾಗವಾಗ ಹೊಗೆ ಆಡ್ತಾನೆ ಇರುತ್ತೆ, ಬಿಸಿ ಜೋರಾಗ್ತಾನೆ ಇರುತ್ತೆ. ಈಗ ಹೆಂಗಾದ್ರೂ ಮಾಡಿ ಸಿಎಂ ಸೀಟನ್ನ ಪಡ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬೇರೆಯದ್ದೇ ತಂತ್ರಗಾರಿಕೆನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದೇ ಇಲ್ಲ ಅಂತ ಸಿದ್ದರಾಮಯ್ಯ ಕೂಡ ಬೇರೆಯದೇ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಮೀಟಿಂಗ್ಗಳಾಯ್ತು, ನಾಟಿ ಕೋಳಿ ಊಟ ಆಯ್ತು, ಡಿನ್ನರ್ ಆಯ್ತು, ಬ್ರೇಕ್ಫಾಸ್ಟ್ ಆಯ್ತು, ರೆಸಾರ್ಟ್ ರಾಜಕಾರಣನೂ ಕೂಡ ಆಯ್ತು. ಇದರ ಜೊತೆಗೆ ಎಲ್ಲವನ್ನೂ ಬಿಟ್ಟು ಹಿರಿಯ ನಾಯಕರನ್ನ ಮಾತುಕತೆ ಮಾಡಿಸೋದು, ಮಾತನಾಡೋದು, ಭೇಟಿ ಮಾಡೋದು ಎಲ್ಲ ಆಯ್ತು. ಈಗ ಕೊನೆಯದಾಗಿ ಬೇರೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಏನ್ ಗೊತ್ತಾ, ಇದೇ ಪವರ್ ಶೇರಿಂಗ್ ಇತ್ಯರ್ಥದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ಸ್ ಇದು ಫೋಕಸ್ ನ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಏನ್ ಗೊತ್ತಾ ವೀಕ್ಷಕರೇ, ಅದೇ ಟೂರ್ ಟ್ರಿಕ್ಸ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಪವರ್ ಶೇರಿಂಗ್ ಇತ್ಯರ್ಥದ ನಡುವೆ ಈಗ ಬೇರೆಯದೇ ಲೆಕ್ಕಾಚಾರ. ಈ ಗೊಂದಲ ತಾರಕಕ್ಕೇರಿದೆ ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿ ಶಾಸಕರ ಸಂಖ್ಯಾಬಲದ ಆಧಾರದ ಮೇಲೆ ಲೆಕ್ಕಾಚಾರ ಹಾಕ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ, ಯಾರು ಪರವಾಗಿ ಬಂದಾಗ ಯಾರು ಏನ್ ಮಾಡಬೇಕು, ಯಾರು ಬೆಂಬಲ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಜೋರಾದ ಚರ್ಚೆಗಳು, ಮಾತುಕತೆಗಳು ಒಳಗೊಳಗೆ ನಡೀತಿದ್ದಾವೆ. ಆದ್ರೆ ಇದೆಲ್ಲವನ್ನೂ ಮೀರುವಂತಹ ಒಂದು ಅಪ್ಡೇಟ್ ಆಗಿದೆ. ಇದು ಫೋಕಸ್ ಇನ್ಸೈಡ್ ಮಾಹಿತಿ ವೀಕ್ಷಕರೇ. ಈಗಾಗಲೇ ಕೂಡ ಇಷ್ಟು ದಿನಗಳ ಕಾಲ ಫಾರಿನ್ ಟ್ರಿಪ್ ಹೋಗ್ತಾರೆ ಅನ್ನುವಂತ ವಿಚಾರ ಏನು ಪ್ರಸ್ತಾಪ ಆಗಿತ್ತಲ್ಲ, ಇದಕ್ಕೆ ಪುಷ್ಟಿ ಎಂಬಂತೆ ಫೋಕಸ್ಗೆ ಸಿಕ್ಕಿರುವ ಇನ್ಸೈಡ್ ಮಾಹಿತಿ ಪ್ರಕಾರ ಈಗಾಗಲೇ ಒಂದಷ್ಟು ಶಾಸಕರು ಫಾರಿನ್ಗೆ ಹಾರೋದಕ್ಕೆ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಫಾರಿನ್ ಟೂರ್ ಪ್ಲಾನ್ ಏನೇನ್ ಗೊತ್ತಾ, ಯಾರ್ಯಾರು ಸೇರ್ಕೊಂಡಿದ್ದಾರೆ ಇದ್ರಲ್ಲಿ, ಎಷ್ಟು ಜನ ಹೋಗ್ತಾ ಇದ್ದಾರೆ, ಈಗಾದ್ರೆ ಯಾರ ಬಣದವ್ರು ಇದ್ದಾರೆ ಇಲ್ಲಿ, ಇದು ಈಗ ಪ್ರಶ್ನೆ ಆಗಿರೋದು. ಫಾರಿನ್ ಟೂರ್ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಬಿಟ್ಕೊಡ್ತಾ ಇಲ್ಲ ಶಾಸಕರು. ಯಾರು ಹೋಗ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ, ನೀನೇನು ಹೋಗ್ತಾ ಇದ್ದೀನಪ್ಪ ಗೊತ್ತೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲೇ ಮೆಗಾ ಪ್ಲಾನ್ ಮಾಡ್ಕೊಂಡಿರೋದು. ಸದ್ದಿಲ್ಲದೆ ಫಾರಿನ್ ಟೂರ್ ಟ್ರಿಕ್ಸ್ ಆರಂಭ ಆಗಿದೆ. ಈಗಾಗಲೇ ಕೂಡ ಸುಮಾರು 35ರಿಂದ 40 ಶಾಸಕರು 35ರಿಂದ 40 ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೂರ್ ಟ್ರಿಪ್ ಪ್ಲಾನ್ ಫಿಕ್ಸ್ ಆಗಿದೆ. ಪ್ರತಿದಿನನೂ ಕಷ್ಟದ ದಿನನೇ, ಯಾವುದು ಏನು ಸುಲಭ ಏನಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರಿಗೆ ಅದನ್ನೇ ಅಂತಿಮ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ಶಾಸಕರನ್ನ ಒಗ್ಗೂಡಿಸುವಂತ ಪ್ರಯತ್ನ, ಅದು ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಟೂರ್ ಪ್ಲಾನ್ ಆಗಿರೋದು. ಬಜೆಟ್ಗೂ ಮುನ್ನವೇ ಕೂಡ ಈ ರೀತಿಯ ಮೆಗಾ ಅಪ್ಡೇಟ್ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಜೊತೆಗೆ ಈಗ ಸ್ಫೋಟಕ ಅಪ್ಡೇಟ್ ಇದು. ಯಾರ ಬಣದವರು ಹಾಗಾದ್ರೆ ಈ 35ರಿಂದ 40 ಶಾಸಕರು ಯಾರ ಬಣಕ್ಕೆ ಸೇರ್ಕೊಳ್ತಿದ್ದಾರೆ, ಹಾಗಾದ್ರೆ ಯಾವ ಲೆಕ್ಕಾಚಾರದಲ್ಲಿ ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಅದರಲ್ಲೂ ಕೂಡ ಕುರ್ಚಿ ಕದನದ ಬಗ್ಗೆ ಹೈಕಮಾಂಡ್ ನಿಲುವನ್ನ ಪಡ್ಕೊಳ್ತಾ ಇಲ್ಲ, ಸ್ಪಷ್ಟಪಡಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲೇ ಈ ರೀತಿಯ ಟೂರ್ ಪ್ಲಾನ್ ಮಾಡಿದಾದ್ರು ಯಾರು, ಇದಕ್ಕೆಲ್ಲವನ್ನು ಕೂಡ ಫಂಡ್ ಕೊಡ್ತಾ ಇರುವಂತವ್ರು ಯಾರು, ಈ ಚರ್ಚೆ ಒಂದು ಕಡೆ. ಈ ಹಿನ್ನೆಲೆ ಶಾಸಕರು ಫಾರಿನ್ ಟೂರ್ ಹೋಗೋದಕ್ಕೆ ಮುಂದಾಗಿರೋದು. ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಷ್ಟೇ ಬಾರಿ ಪ್ರಯತ್ನ ಮಾಡಿದ್ರು ಕೂಡ ಅವರು ಸ್ಪಷ್ಟವಾದ ಉತ್ತರ ಕೊಡ್ತಾ ಇಲ್ಲ. ನಾವೇ ಏನಾದ್ರು ಮಾಡ್ಬಿಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಮುಂದಾದ್ರ, ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದಕ್ಕೆ ಮುಂದಾದ್ರ, ಹಾಗಾದ್ರೆ ಇದು ಒಂದು ಕಡೆ ಒಂದು ಬಣದ ಗುಂಪು ಫಾರಿನ್ ಟ್ರಿಪ್, ಅದು ಇನ್ನೊಂದು ಬಣ ಕೂಡ ಸೈಲೆಂಟ್ ಆಗಿಲ್ಲ ಸ್ವಾಮಿ. ಫಾರಿನ್ ಟೂರ್ ಬಗ್ಗೆ ಗೌಪ್ಯ ಕಾಪಾಡಿಕೊಂಡಿದ್ದಾರಲ್ಲ ಶಾಸಕರು, ಇನ್ನುಳಿದ ಶಾಸಕರು ಕೂಡ ಬೇರೆಯದ್ದೇ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಇದರ ಜೊತೆಗೆ ಒಂದಷ್ಟು ಶಾಸಕರು ಕೂಡ ಜೊತೆಗೂಡ್ತಾರೆ ಅನ್ನುವಂತ ಲೆಕ್ಕಾಚಾರ. ಯಾವ ಬಣದಿಂದ ಯಾವ ಬಣಕ್ಕಾದ್ರೂ ಕೂಡ ಹೋಗಬಹುದು.
ಈ ಫಾರಿನ್ ಟೂರ್ಗೆ ಕೌಂಟರ್ ಕೊಡಬೇಕು ಅಂತ ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ ಇಲ್ಲಿ. ಒಂದು ಕಡೆ ಫಾರಿನ್ಗೆ ಹೋಗ್ಲಿ, ಆದ್ರೆ ಇನ್ನೊಂದು ಟೀಮ್ ರೆಸಾರ್ಟ್ ರಾಜಕಾರಣ ಶುರು ಹಚ್ಕೊಂಡಿರೋದು. ಪಟ್ಟದಾಟಕ್ಕೆ ನಾನಾ ರೀತಿಯ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಸಿಎಂ ಸ್ಥಾನವನ್ನು ದಕ್ಕಿಸಿಕೊಳ್ಳೋದಕ್ಕೆ ಇಂದಿನಿಂದ ಕಸರತ್ತು ಆರಂಭ ಆಗಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ, ಅಲ್ಲಿ ಬಜೆಟ್ ಮುಂಚೆಗೂ ಕೂಡ ಕಾಂಗ್ರೆಸ್ನಲ್ಲಿ ಯಾವ ಸ್ಫೋಟ ಆದ್ರೂ ಕೂಡ ಆಗಬಹುದು. ಬಜೆಟ್ ಅಂದ್ರೆ ಮಾರ್ಚ್ ಮೊದಲ ವಾರದಲ್ಲೇ ಬಜೆಟ್ ಇದೆ. ಆ ಬಜೆಟ್ ಮುನ್ನ ಕಾಂಗ್ರೆಸ್ನಲ್ಲಿ ಏನ್ ಬೇಕಾದ್ರೂ ಸ್ಫೋಟ ಆಗ್ಬಹುದು, ಏನ್ ಬೇಕಾದ್ರೂ ಬದಲಾವಣೆ ಆಗ್ಬಹುದು, ಏನ್ ಬೇಕಾದ್ರೂ ಕೂಡ ಆಶ್ಚರ್ಯ ಪಡುವಂತಹ ಸಂಗತಿಗಳು, ಆಶ್ಚರ್ಯ ಪಡುವಂತ ವಿಚಾರಗಳು ಏನ್ ಬೇಕಾದ್ರೂ ಆಗಬಹುದು. ಕಾದ್ ನೋಡೋಣ. ಹಾಗಾದ್ರೆ ವೀಕ್ಷಕರೇ, ಇದೇ ಟೂರ್ ಟ್ರಿಕ್ಸ್ ನ ಅಪ್ಡೇಟ್. ಕಾಂಗ್ರೆಸ್ ಪರವಾಗಿ ಒಂದು ದೊಡ್ಡ ಗಾಳಿ, ಯಾವ ಕಾರಣಕ್ಕೂ ಜಾಸ್ತಿ ಆಗೋ ಕಾರಣನೇ ಹೊತ್ತು ಕಡಿಮೆ ಆಗಕ್ಕೆ ಯಾವ ಕಾರಣಕ್ಕೂ ಚಾನ್ಸ್ ಇಲ್ಲ. ನಮ್ಮ ಬಗ್ಗೆ ವಿಶ್ವಾಸ ತೋರಿಸಿದ್ದಕ್ಕೆ ನಂದೇನು ತಗರಲಿಲ್ಲ, ಅವ್ರಿಗೆ ಅಭಿನಂದಿಸ್ತೀನಿ. 136 ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.